Hello all, welcome to Creative IAS Academy. This is Lohit Kumar R here. ಪ್ರಚಲಿತ ಘಟನೆಗಳು ವಿಭಾಗಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ನೋಡಿ, ನಾವು 2024ರ ಪ್ರಚಲಿತ ಘಟನೆಗಳನ್ನು ನೋಡ್ಕೊಳ್ತಾ ಇದ್ದೀವಿ. ಮುಂದೆ ಬರ್ತಕ್ಕಂಥ ಎಲ್ಲ ಎಕ್ಸಾಮ್ಸ್ಗಳಿಗೂ ಕೂಡ ಹೆಲ್ಪ್ಫುಲ್ ಆಗುತ್ತೆ. ನೋಡಿ, ಸಬ್ಸ್ಕ್ರೈಬ್ ಮಾಡಿ ನೋಡ್ತಾ ಇರ್ತಕ್ಕಂತಹ ಜನರ ಸಂಖ್ಯೆ, ಸಬ್ಸ್ಕ್ರೈಬ್ ಮಾಡದೇ ನೋಡ್ತಾ ಇರ್ತಕ್ಕಂಥ ಜನರ ಸಂಖ್ಯೆ. ಆದುದರಿಂದ ಸಬ್ಸ್ಕ್ರೈಬನ್ನು ಮಾಡಿಬಿಟ್ಟು ವಿಡಿಯೋಗಳನ್ನು ವಾಚ್ ಮಾಡಿ. ನೋಡಿ, 2024ರ UPSCಯಲ್ಲಿ ಕೇಳಿರ್ತಕ್ಕಂಥ ಪ್ರಬಂಧದ ವಿಷಯಗಳನ್ನು ಒಂದು ಬಾರಿ ಗ್ಲಾನ್ಸ್ ಮಾಡ್ಕೊಳ್ತಾ ಹೋಗೋಣ. ನೋಡಿ, 4 ರೀತಿಯಾಗಿರ್ತಕ್ಕಂಥ ಟಾಪಿಕನ್ನು ಕೇಳಲಾಗಿದೆ. ಇವುಗಳಲ್ಲಿ ಯಾವುದಾದ್ರೂ ಒಂದಕ್ಕೆ ತಾವು ಪ್ರಬಂಧವನ್ನು ಬರೀಬೇಕಾಗುತ್ತೆ. ಇದನ್ನು ಬೇಸಿಕ್ಕಾಗಿ ತಾವು ನೆನ್ಪಿಟ್ಕೊಳ್ಳಿ, ತುಂಬಾ ಇಂಪಾರ್ಟೆಂಟ್ ಆಗಿರುವಂಥದ್ದು. ಫಾರೆಸ್ಟ್ ಪ್ರಸೀಡ್ ಸಿವಿಲೈಸೇಷನ್ ಆ್ಯಂಡ್ ಡೆಸರ್ಟ್ಸ್ ಫಾಲೋ ದೆಮ್ ಅಂತೇಳಿದೆ. ಅಂದರೆ ನಾಗರಿಕತೆ ಅಂತಕ್ಕಂಥದ್ದು ಅರಣ್ಯವನ್ನು ಹಿಂಬಾಲಿಸುತ್ತದೆ, ಅದೇ ರೀತಿಯಾಗಿ ನಾಗರಿಕತೆಯನ್ನು ಮರುಭೂಮಿ ಹಿಂಬಾಲಿಸುತ್ತದೆ ಅಂತ ಇದರ ಅರ್ಥ. ಎಂಪೈರ್ಸ್ ಆಫ್ ದ ಫ್ಯೂಚರ್ ವಿಲ್ ಬಿ ಎಂಪೈರ್ಸ್ ಆಫ್ ದ ಮೈಂಡ್ ಅಂತಕ್ಕಂಥದ್ದಿದೆ. ದೆರ್ ಇಸ್ ನೋ ಪಾತ್ ಟು ಹ್ಯಾಪಿನೆಸ್, ಹ್ಯಾಪಿನೆಸ್ ಇಸ್ ದ ಪಾತ್, ಅಂದರೆ ಸಂತೋಷವೇ ಒಂದು ಪ್ರಮುಖವಾಗಿರ್ತಕ್ಕಂಥ ಮಾರ್ಗ ಅಂತೇಳಿ. ದ ಡೌಟರ್ ಇಸ್ ಎ ಟ್ರೂ ಮ್ಯಾನ್ ಆಫ್ ಸೈನ್ಸ್, ಅಂದರೆ ವಿಜ್ಞಾನವನ್ನು ಅರಿತಿರ್ತಕ್ಕಂಥ ಮಾನವ ಯಾವಾಗಲೂ ಕೂಡ ಡೌಟರ್ ಆಗಿರ್ತಾನೆ ಅಂತಕ್ಕಂಥದ್ದನ್ನು ಕೊಟ್ಟಿದ್ದಾರೆ. ಸೊ ಇದು ಸೆಕ್ಷನ್ ಎ ವಿಭಾಗದಲ್ಲಿ ಯಾವುದಾದ್ರೂ ಒಂದನ್ನು ಆಯ್ಕೆ ಮಾಡಿಬಿಟ್ಟು ಎಸ್ಸೆಯನ್ನು ಬರೀಬೇಕಾಗುತ್ತೆ. ಇದು ಸೆಕ್ಷನ್ ಬಿ ವಿಭಾಗದಲ್ಲಿ ಕೇಳಿರ್ತಕ್ಕಂಥ 4 ಎಸ್ಸೆಗಳು. ಈ 4 ಎಸ್ಸೆಗಳಲ್ಲಿ ಎಗೇನ್ ಮತ್ತೆ ಸೆಕ್ಷನ್ ಬಿ ಇಂದ ಒಂದು ಎಸ್ಸೆಯನ್ನು ಆಯ್ಕೆ ಮಾಡಿಬಿಟ್ಟು ತಾವು ಬರೀಬೇಕಾಗುತ್ತೆ. ಬಿ ಕೇರ್ಫುಲ್, ತುಂಬಾ ಇಂಪಾರ್ಟೆಂಟು. ಯಾಕೆ ಅಂದರೆ 1200 ಪದಗಳಲ್ಲಿ ತಾವು ಆನ್ಸರ್ಸ್ಗಳನ್ನು ಬರೀಬೇಕಾಗಿರುತ್ತೆ, ಎಸ್ಸೇಸ್ಗಳನ್ನು ಬರೀಬೇಕಾಗಿರುತ್ತೆ. ಸೊ ಸಬ್ಜೆಕ್ಟ್ಗಳನ್ನು ಚೂಸ್ ಮಾಡುವಂತಹ ಸಂದರ್ಭದಲ್ಲಿ ತುಂಬ ಕೇರ್ಫುಲ್ ಆಗಿರಬೇಕು. ನೋಡಿ, 2024ರ ಎಸ್ಸೆ ವಿಭಾಗದಲ್ಲಿ ನನ್ನ ಫೇವ್ರೇಟ್ ಆಗಿರ್ತಕ್ಕಂತಹ ಒಂದು ಎಸ್ಸೆ ನೋಡ್ಕೊಂಡಾಗ, ಕಾಸ್ಟ್ ಆಫ್ ಬೀಯಿಂಗ್ ರಾಂಗ್ ಇಸ್ ಲೆಸ್ ದನ್ ದ ಕಾಸ್ಟ್ ಆಫ್ ಡೂಯಿಂಗ್ ನಥಿಂಗ್ ಅಂತಕ್ಕಂಥದ್ದು. ರಾಂಗ್ ಪ್ಲೇಸಲ್ಲಿ ಇರ್ತಕ್ಕಂಥದ್ದನ್ನು ನಾವೇನಿದ್ದೀವಲ್ಲ ಅದನ್ನು ಡೂಯಿಂಗ್ ನಥಿಂಗ್ಗೆ ಹೋಲಿಸ್ಕೊಂಡಾಗ ಡೂಯಿಂಗ್ ನಥಿಂಗ್ ಇಸ್ ದ ಬೆಟರ್ ಅಂತೇಳಿ ಹೇಳ್ತಾ ಇದೆ. ಸಮಥಿಂಗ್ ಇಸ್ ಬೆಟರ್ ದನ್ ನಥಿಂಗ್ ಅಂತೇಳಿ ಇದೆಯಲ್ಲ, ಅದರ ಒಂದು ಮುಂದುವರೆದಿರ್ತಕ್ಕಂಥ ರೂಪ ಇದು. ನೋಡಿ, ಎಸ್ಸೆ ಅಂತಕ್ಕಂಥ ವಿಷಯ ನೋಡಿದಾಗ ನಿಮಗೆ ಸೆಕ್ಷನ್ ಎ ಮತ್ತು ಸೆಕ್ಷನ್ ಬಿ ಅಂತ 2 ವಿಭಾಗ ಇರುತ್ತೆ. ಸೆಕ್ಷನ್ ಎಲ್ಲಿ ನಿಮಗೆ 4 ಎಸ್ಸೆಯನ್ನು ಕೊಟ್ಟಿರ್ತಾನೆ, ಅದರಲ್ಲಿ ನೀವು ಒಂದು ಎಸ್ಸೆಯನ್ನು ಬರೀಬೇಕು. ಸೆಕ್ಷನ್ ಬಿಯಲ್ಲಿ 4 ಎಗೇನ್ ಮತ್ತು 4 ಎಸ್ಸೆಗಳನ್ನು ಕೊಟ್ಟಿರ್ತಾರೆ, ಅದರಲ್ಲಿ ಒಂದು ಎಸ್ಸೆನ ತಾವು ಬರೀಬೇಕಾಗುತ್ತೆ. ಟೋಟಲ್ ಎಷ್ಟು ವರ್ಡಿಂಗ್ಸ್ಗಳಲ್ಲಿ ಬರೀಬೇಕು ಅಂದರೆ 1000ದಿಂದ 1200 ವರ್ಡ್ಸ್ಗಳ ಒಂದು ವರ್ಡ್ಸ್ ಲಿಮಿಟಲ್ಲಿ ತಾವು ಎಸ್ಸೆಯನ್ನು ಬರೀಬೇಕಾಗುತ್ತೆ. ಸೊ ಆದುದರಿಂದ ಎಸ್ಸೆ ಟಾಪಿಕನ್ನು ಸೆಲೆಕ್ಟ್ ಮಾಡಿಕೊಳ್ಳುವಂತಹ ಸಂದರ್ಭದಲ್ಲಿ ತುಂಬ ಲಾಜಿಕಲ್ ಆಗಿ ಸೆಲೆಕ್ಟ್ ಮಾಡ್ಕೊಳ್ತಾ ಹೋಗಿ. ಕಾರಣ ಏನು ಅಂದರೆ ಅದ್ರ ಮೇಲೆ ನಿಮಗೆ ಇನ್ ಡೆಪ್ತ್ ನಾಲೆಡ್ಜ್ ಇರಬೇಕು. ಮೊದಲನೇ ಭಾಗದಲ್ಲಿ ಸ್ಕೀಮ್ಸ್ ಆ್ಯಂಡ್ ಇನಿಷಿಯೇಟಿವ್ಸ್ ವಿಭಾಗವನ್ನು ನೋಡ್ಕೊಳ್ತಾ ಹೋಗೋಣ. ಬಯೋ ರೈಡ್ ಸ್ಕೀಮ್ ಅಂತೇಳಿ ಕರಿತೇವೆ. ಇತ್ತೀಚೆಗೆ ಕೇಂದ್ರ ಕ್ಯಾಬಿನೆಟ್ಟು ಬಯೋಟೆಕ್ನಾಲಜಿ ರಿಸರ್ಚ್ ಇನೋವೇಷನ್ ಎಂಟರ್ಪ್ರಿನರ್ಶಿಪ್ ಡೆವಲಪ್ಮೆಂಟ್ ಅಂತಕ್ಕಂಥ ಒಂದು ಹೊಸ ಸ್ಕೀಮನ್ನು ಜಾರಿ ಮಾಡಿದೆ. ಕೇಂದ್ರ ಸರ್ಕಾರದ ಮಟ್ಟಿಗೆ ನಾವು ನೋಡ್ಕೊಳ್ತಾ ಇದ್ದೀವಿ. ಸೊ ಬಯೋ ರೈಡ್ಗೆ ಸಂಬಂಧಪಟ್ಟಂತೆ ಸ್ವಲ್ಪ ಹೈಲೈಟ್ಸ್ಗಳನ್ನು ಅಬ್ಸರ್ವ್ ಮಾಡ್ಕೊಳ್ತಾ ಹೋಗೋಣ. ಕ್ಯಾಬಿನೆಟ್ ಇತ್ತೀಚೆಗೆ ಬಯೋಟೆಕ್ನಾಲಜಿ ರಿಸರ್ಚ್ ಇನೋವೇಷನ್ ಎಂಟರ್ಪ್ರಿನರ್ಶಿಪ್ ಡೆವಲಪ್ಮೆಂಟಿಗೆ ಸಹಿಯನ್ನು ಕೊಟ್ಟಿದೆ. ಇದು ಮೊದಲನೇ ಪಾಯಿಂಟ್ ಆಗುತ್ತೆ. ಸೊ ಈ ಮೂಲಕ ಭಾರತದಲ್ಲಿ ಬಯೋಟೆಕ್ನಾಲಜಿ ರಿಸರ್ಚನ್ನು, ಬಯೋಟೆಕ್ನಾಲಜಿ ಅಂದರೆ ಕನ್ನಡದಲ್ಲಿ ನಾವೇನಂತ ಕರಿತೀವಿ, ಇದಕ್ಕೆ ಜೈವಿಕ ತಂತ್ರಜ್ಞಾನ ಅಂತೇಳಿ ಕರಿತೀವಿ, ರೈಟ್. ಈ ಜೈವಿಕ ತಂತ್ರಜ್ಞಾನಕ್ಕೆ ಸಂಬಂಧಪಟ್ಟಂತೆ ಸಂಶೋಧನೆಯನ್ನು ಜಾಸ್ತಿ ಮಾಡೋದಕ್ಕೆ ಇನೋವೇಷನ್ ಅಂದರೆ ಕನ್ನಡದಲ್ಲಿ ಅನ್ವೇಷಣೆ ಅಂತೇಳಿ ಕರಿತೀವಿ, ನೆನ್ಪಿಟ್ಕೊಳ್ಬೇಕಾಗುತ್ತೆ. ನಂತರದಲ್ಲಿ ಎಂಟರ್ಪ್ರಿನರ್ಶಿಪ್ ಅಂದರೆ ಉದ್ಯಮ ಅಟ್ ಔಟ್ಲೇ ಆಫ್ 9197 ಕ್ರೋರ್ಸ್, ಅಂದರೆ ಇಷ್ಟು ಮೌಲ್ಯದ ಹಣವನ್ನು ಈ ಒಂದು ವಿಭಾಗದ ಅಡಿಯಲ್ಲಿ ಬಯೋರೈಡ್ ಅಂತಕ್ಕಂಥ ಸ್ಕೀಮ್ನ ಅಡಿಯಲ್ಲಿ ಔಟ್ಲೇ ಮಾಡಲಾಗಿದೆ, ಫಿಕ್ಸ್ ಮಾಡಲಾಗಿದೆ. ಅದರಲ್ಲೂ ಕೂಡ 15ನೇ ಹಣಕಾಸು ಆಯೋಗ ಅಂತೇಳಿದೆಯಲ್ಲ, ಅದರ ಒಂದು ಕಾರ್ಯಾವಧಿ 2021-22ರಿಂದ ಹಿಡಿದು 2025 ಮತ್ತು 26ರ ಸಮಯಕ್ಕೆ ಸಂಬಂಧಪಟ್ಟಿದೆ. ಈ ಹಣಕಾಸು ಆಯೋಗದ ಸಮಯದ ಒಳಗೆ ಈ ಸ್ಕೀಮನ್ನು ಜಾರಿ ಮಾಡಲಾಗಿರುವಂಥದ್ದು ಎಷ್ಟು ಕೋಟಿ ಮೌಲ್ಯ? 9197 ಕೋಟಿ, ನೆನ್ಪಿಟ್ಕೊಳ್ಬೇಕಾಗುತ್ತೆ. ನೋಡಿ, ಈ ಸ್ಕೀಮು ಮುಖ್ಯವಾಗಿ ಬಯೋಟೆಕ್ನಾಲಜಿ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಅಂತಕ್ಕಂಥ ಸ್ಕೀಮು, ಜೊತೆಗೆ ಇಂಡಸ್ಟ್ರಿಯಲ್ ಆ್ಯಂಡ್ ಎಂಟರ್ಪ್ರಿನರ್ಶಿಪ್ ಡೆವಲಪ್ಮೆಂಟ್, ಈ 2 ಸ್ಕೀಮನ್ನು ಮರ್ಜ್ ಮಾಡೋದು ಮುಖಾಂತರವಾಗಿ ಜಾರಿ ಮಾಡಲಾಗಿದೆ. ಮುಖ್ಯವಾಗಿರ್ತಕ್ಕಂಥ ಉದ್ದೇಶ ಅಥವಾ ಆಬ್ಜೆಕ್ಟಿವ್ಸ್ಗಳು ಏನು ಅಂತ ನೋಡ್ಕೊಂಡಾಗ ನೋಡಿ, ಡ್ರೈವ್ ಇನೋವೇಷನ್, ಸ್ಟಾರ್ಟಪ್ಸ್ಗಳನ್ನು ಸಪೋರ್ಟ್ ಮಾಡುವಂಥದ್ದು ಮತ್ತು ಎಂಟರ್ಪ್ರಿನರ್ಶಿಪ್ಸ್ಗಳನ್ನು ಪ್ರಮೋಟ್ ಮಾಡುವಂಥದ್ದು, ಫಂಡಿಂಗ್, ಇನ್ಕ್ಯುಬೇಷನ್ ಮತ್ತು ಮೆಂಟರ್ಶಿಪ್ಪನ್ನು ಇನ್ಕ್ರೀಸ್ ಮಾಡ್ತಕ್ಕಂಥ ಉದ್ದೇಶವನ್ನು ಹೊಂದಿದೆ. ಮುಂದುವರೆದಂತೆ ಒನ್ ನೇಷನ್ ಒನ್ ಪೋಲ್ ಅಂತೇಳಿದೆ. ನೋಡಿ, ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಸೊ ಇದು ಯೂನಿಯನ್ ಕ್ಯಾಬಿನೆಟ್ನಿಂದ ಅಪ್ರೂವ್ ಅಂದರೆ ಅನುಮೋದನೆಯನ್ನು ಪಡೆದುಕೊಂಡಿದೆ. ಎಷ್ಟು ಕೋಟಿ ಮೌಲ್ಯವನ್ನು ನೋಡಿದಂತಹ ಸಂದರ್ಭದಲ್ಲಿ 60,000 ಕೋಟಿ ಮೌಲ್ಯದೊಂದಿಗೆ ಈ ಒಂದು ಸ್ಕೀಮನ್ನು ಜಾರಿ ಮಾಡಲಾಗಿರುವಂಥದ್ದು. ಒನ್ ನೇಷನ್ ಒನ್ ಪೋಲ್ ಪಾಲಿಸಿ ಅಂತಕ್ಕಂಥದ್ದು ಏನಂದರೆ ಸೈಮಲ್ಟೇನಿಯಸ್ ಆಗಿ ಯೂನಿಯನ್ ಗೌರ್ಮೆಂಟನ್ನು ಆಯ್ಕೆ ಮಾಡುವಂಥದ್ದು, ಅದೇ ರೀತಿಯಾಗಿ ಸ್ಟೇಟ್ ಗೌರ್ಮೆಂಟನ್ನು ಆಯ್ಕೆ ಮಾಡ್ತಕ್ಕಂಥದ್ದು. ಇವೆರಡನ್ನೂ ಸೇರಿಬಿಟ್ಟು ನಾವು ಸೈಮಲ್ಟೇನಿಯಸ್ ಎಲೆಕ್ಷನನ್ನು ಮಾಡಲಾಗುತ್ತೆ. ನಂತರದಲ್ಲಿ ನಮಗೆ ಅರ್ಬನ್ ಲೋಕಲ್ ಬಾಡೀಸ್ಗಳಾಗಿರ್ಬೋದು, ಅದ್ರ ಜೊತೆಗೆ ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನ್ಸ್ಗಳಾಗಿರ್ಬೋದು ಮತ್ತು ಇತರೆ ಕಾನ್ಸ್ಟಿಟ್ಯೂಷನಲ್ ಬಾಡೀಸ್ಗಳಿಗೂ ಕೂಡ ಎಲೆಕ್ಷನ್ ನಡೀತಾ ಹೋಗುತ್ತೆ. ಇದನ್ನು ಸೈಮಲ್ಟೇನಿಯಸ್ ಎಲೆಕ್ಷನ್ ಅಂತ ಕರಿತೀವಿ. ನೋಡಿ, ಟೈಟಲ್ ಒನ್ ನೇಷನ್ ಒನ್
ಪೋಲ್ ಇಂಪ್ಲಿಮೆಂಟೇಷನ್ ಅಂತೇಳಿದೆ. ಸೊ ಇದು 2019 ಕೂಡ ತುಂಬ ಸುದ್ದಿಲಿತ್ತು. ಆದುದರಿಂದ ಇದ್ರ ಬಗ್ಗೆ ನಾವು ತಯಾರಿಯನ್ನು ಮಾಡಬೇಕಾಗುತ್ತೆ. ಸಮ್ಟೈಮ್ಸು ನಿಮಗೆ ಎಸ್ಸೆ ವಿಭಾಗದಲ್ಲಿ ಪ್ರಶ್ನೆ ಕೇಳಿದ್ರೂ ಕೂಡ ಅಚ್ಚರಿ ಪಡೆಯುವಂಥದ್ದೇನಿಲ್ಲ. ಯಾಕಂದರೆ ಸುಮಾರು ವರ್ಷಗಳಿಂದ ಇದು ಸುದ್ದಿಯಲ್ಲಿರೋದ್ರಿಂದ ನಾವು ಇದ್ರ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಳೇಬೇಕು. ನೋಡಿ, ರಾಮನಾಥ್ ಕೋವಿಂದ್ ಅವರ ಅಧ್ಯಕ್ಷತೆಯ ಮುಖಾಂತರವಾಗಿ ಒನ್ ನೇಷನ್ ಒನ್ ಪೋಲ್ ಅಂತಕ್ಕಂಥದ್ದನ್ನು ನಾವು ಜಾರಿ ಮಾಡಿದ್ದೇವೆ. ಇವರ ಒಂದು ಅಧ್ಯಕ್ಷತೆ ಅಡಿಯಲ್ಲಿ ಕೆಲವೊಂದು ಶಿಫಾರಸುಗಳನ್ನು ಕೇಂದ್ರ ಸರ್ಕಾರಕ್ಕೆ ನೀಡಲಾಗಿದೆ. ಈ ಮೂಲಕ ಡೆಮೋಕ್ರೆಟಿಕ್ ಪಾರ್ಟಿಸಿಪೇಷನ್ ಅಂದರೆ ನಾವು ಈ ಹಿಂದೆ ಒಂದು ಪಾಯಿಂಟನ್ನು ಡಿಸ್ಕಸ್ ಮಾಡಿದ್ವಿ. ಅಂದರೆ ಸೈಮಲ್ಟೇನಿಯಸ್ ಎಲೆಕ್ಷನ್, ಅದರ ಜೊತೆಗೆ ಲೆವೆಲ್ ಪ್ಲೇಯಿಂಗ್ ಫೀಲ್ಡ್ ಅಂತಕ್ಕಂಥ ಒಂದು ಟಾಪಿಕನ್ನು ನಾವು ಡಿಸ್ಕಸ್ ಮಾಡಿದ್ವಿ. ಅರ್ಥ ಆಗ್ತಿದೆ ನಿಮಗೆ? ಲೆವೆಲ್ ಪ್ಲೇಯಿಂಗ್ ಫೀಲ್ಡ್ ಅಂದರೆ ಪ್ರತಿಯೊಬ್ಬರಿಗೂ ಕೂಡ ಸಮಾನವಾಗಿರ್ತಕ್ಕಂತಹ ಸ್ಥಾನಮಾನವನ್ನು ನೀಡ್ತಕ್ಕಂಥದ್ದನ್ನು ನಾವು ಲೆವೆಲ್ ಪ್ಲೇಯಿಂಗ್ ಫೀಲ್ಡ್ ಅಂತೇಳಿ ಕರಿತೀವಿ. ಹಾಗಾದರೆ ಲೆವೆಲ್ ಪ್ಲೇಯಿಂಗ್ ಫೀಲ್ಡನ್ನು ಸುಮಾರು ಇನ್ಸ್ಟಿಟ್ಯೂಷನ್ಸ್ಗಳು ಕೊಡ್ತಾ ಇದ್ದಾವೆ. ಫಾರ್ ಎಕ್ಸಾಂಪಲ್ UPSC ಈ ಹಿಂದೆ ನಾವು ಡಿಸ್ಕಸ್ ಮಾಡಿದ್ವಿ. ಅದೇ ರೀತಿಯಾಗಿ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ECI ಅಂತೇಳಿ ಕರಿತೀವಿ. ಯಾವುದೇ ರೀತಿಯಾಗಿರ್ತಕ್ಕಂತಹ ಬಡವನೇ ಆಗಿರ್ಬೋದು ಅಥವಾ ಶ್ರೀಮಂತನೇ ಆಗಿರ್ಬೋದು ಸಮಾನವಾಗಿರ್ತಕ್ಕಂತಹ ಒಂದು ಎನ್ವಿರಾನ್ಮೆಂಟನ್ನು ಕ್ರಿಯೇಟ್ ಮಾಡಿಕೊಡುತ್ತೆ UPSC ಮತ್ತು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ. ಅದೇ ಟಾಪಿಕನ್ನು ಇಲ್ಲಿ ನೀವು ಇಂಟರ್ಲಿಂಕ್ ಮಾಡ್ಕೊಳ್ಬೋದಾಗುತ್ತೆ. ಡೆಮೋಕ್ರೆಟಿಕ್ ಪಾರ್ಟಿಸಿಪೇಷನನ್ನು ಇನ್ಕ್ರೀಸ್ ಮಾಡೋದಕ್ಕೆ ಒನ್ ನೇಷನ್ ಒನ್ ಎಲೆಕ್ಷನನ್ನು ಜಾರಿ ಮಾಡಲಾಗಿರುವಂಥದ್ದು. ಮತ್ತು ಇನ್ನೊಂದೇನು ಇಂಪಾರ್ಟೆಂಟ್ ಟಾಪಿಕ್ ಅಂದರೆ ನಿಮಗೆ ಯೂನಿಯನ್ ಗೌರ್ಮೆಂಟ್ ಎಲೆಕ್ಷನು ಮತ್ತು ಸ್ಟೇಟ್ ಗೌರ್ಮೆಂಟ್ ಎಲೆಕ್ಷನನ್ನು ಮಾಡುವಂತಹ ಸಂದರ್ಭದಲ್ಲಿ ಹಲವಾರು ರೀತಿಯಾಗಿರ್ತಕ್ಕಂಥ ಮತ್ತು ಅತಿ ಹೆಚ್ಚು ಪ್ರಮಾಣದ ಹಣ ಖರ್ಚಾಗ್ತಾ ಇತ್ತು. ಸೊ ನಾವು ಒಂದೇ ಸರಿ ಯೂನಿಯನ್ ಗೌರ್ಮೆಂಟ್ ಮತ್ತು ಸ್ಟೇಟ್ ಗೌರ್ಮೆಂಟ್ ಎಲೆಕ್ಷನನ್ನು ಕಂಡಕ್ಟ್ ಮಾಡಿದಂತಹ ಸಂದರ್ಭದಲ್ಲಿ ಅಪಾರ ಪ್ರಮಾಣದ ಹಣವನ್ನು ತಡಿಬೋದು. ಜೊತೆಗೆ ಅಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂತಹ ವರ್ಕಿಂಗ್ ಗ್ರೂಪ್ಸ್ಗಳೇನಿದೆಯಲ್ಲ, ಸ್ಟಾಫ್ಸ್ಗಳೇನಿದೆಯಲ್ಲ, ಅದನ್ನು ಕೂಡ ನಾವು ಈಸಿಯಾಗಿ ಹ್ಯಾಂಡಲ್ ಮಾಡ್ಬೋದಾಗುತ್ತೆ. ನೋಡಿ, ಇಡೀ ಪ್ರಪಂಚದಲ್ಲಿಯೇ ಅತಿ ಹೆಚ್ಚು ಪ್ರೆಷರನ್ನು, ಅತಿ ಹೆಚ್ಚು ಸಸ್ಟೈನಬಲ್ ಆಗಿ ಕೆಲಸ ಮಾಡ್ತಕ್ಕಂತಹ ಆರ್ಗನೈಸೇಷನ್ಸ್ಗಳ ಲಿಸ್ಟನ್ನು ನೋಡಿದಾಗ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಇಸ್ ದ ಬೆಸ್ಟ್ ಒನ್. ಯಾಕೆ ಅಂದರೆ ನಮ್ಮ ದೇಶದಲ್ಲಿ ಜನಸಂಖ್ಯೆ ಎಷ್ಟಿದೆ? 140 ಕ್ರೋರ್ಗಿಂತಲೂ ಹೆಚ್ಚು ಜನಸಂಖ್ಯೆ ಇದೆ. ಇವರ ಒಂದು ಪ್ರತಿಕೃತಿಯಾಗಿರ್ತಕ್ಕಂಥ ದಾಖಲೆಯನ್ನು ಪಡೆದುಕೊಂಡು ಪ್ರತಿಯೊಬ್ಬರೂ ಕೂಡ ಎಲೆಕ್ಷನಲ್ಲಿ ಪಾಲ್ಗೊಳ್ಬೇಕು. ಜೊತೆಗೆ ಪ್ರತಿಯೊಬ್ಬರಿಗೂ ಕೂಡ ವೋಟಿಂಗನ್ನು ಮಾಡಬೇಕು ಅನ್ನೋದು ಇಟ್ ಈಸ್ ನಾಟ್ ಎ ಈಸಿ ಟಾಸ್ಕ್. ಓಕೆನಾ? ಅದು ನಮ್ಮ ದೇಶದಲ್ಲಿರ್ತಕ್ಕಂಥ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾಗೆ ಸಾಧನೆ ಅಂತಲೇ ಕನ್ಸಿಡರ್ ಮಾಡ್ಬೋದಾಗುತ್ತೆ. ಯಾಕಂದರೆ ಸುಮಾರು ದೇಶಗಳು, ಫಾರ್ ಎಕ್ಸಾಂಪಲ್ USA ದೇಶದಿಂದ ಆಗಿರ್ಬೋದು, ಜೊತೆಗೆ ಯುನೈಟೆಡ್ ನೇಷನ್ ಆರ್ಗನೈಸೇಷನ್ ಆಗಿರ್ಬೋದು, ಈ ದೇಶಗಳಿಂದ ಕೆಲವೊಂದು ರೆಪ್ರೆಸೆಂಟೇಟಿವ್ಸ್ಗಳು ಬಂದುಬಿಟ್ಟು ಭಾರತದಲ್ಲಿ ಚುನಾವಣೆ ಯಾವ ರೀತಿಯಾಗಿ ನಡೀತಿದೆ, ಎಲೆಕ್ಷನ್ ಪ್ರೋಸೆಸ್ ಯಾವ ರೀತಿಯಾಗಿ ನಡೀತಿದೆ, ಇವೆಲ್ಲದರ ಮಾಹಿತಿನೂ ಕೂಡ ಪಡೆದುಕೊಂಡಿದೆ. ಒಂದು ರೀತಿಯಾಗಿ ಸಿಂಬಲ್ ಆಗಿ, ಮಾನ್ಯುಮೆಂಟ್ ಆಗಿ ನಿಂತ್ಕೊಂಡಿದೆ ನಮ್ಮ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ. ಆದುದರಿಂದ ತುಂಬಾ ಇಂಪಾರ್ಟೆಂಟು, ಇದ್ರ ಬಗ್ಗೆ ತಾವು ತಿಳ್ಕೊಳ್ಬೇಕಾಗತ್ತೆ. ಸೊ ಇಲ್ಲಿ ಒನ್ ನೇಷನ್ ಒನ್ ಎಲೆಕ್ಷನ್ ಅಂತಕ್ಕಂಥದ್ದು ಏನಿದೆಯಲ್ಲ, ಇದ್ರ ಬಗ್ಗೆ ತಾವು ನೋಟ್ಸ್ ಮಾಡಿಟ್ಕೊಳ್ಬೇಕು. ಒಂದು ಪೇಜಿಗೆ ಆಗುವಷ್ಟು ನೋಟ್ಸನ್ನಾದರೂ ಮಾಡಿಟ್ಕೊಳ್ಳಿ. ಕಾರಣ ಏನು ಅಂದರೆ ಎಕ್ಸಾಮಲ್ಲಿ ಪ್ರಶ್ನೆಯನ್ನು ಕೇಳ್ತಾರೆ. ಒನ್ ನೇಷನ್ ಒನ್ ಎಲೆಕ್ಷನ್, ಒನ್ ನೇಷನ್ ಒನ್ ಲ್ಯಾಂಗ್ವೇಜ್, ಒನ್ ನೇಷನ್ ಒನ್ ಎಲೆಕ್ಷನ್ ರೇಷನ್ ಕಾರ್ಡ್ ಅಂತೇಳಿ ತುಂಬ ಸುದ್ದಿಯಲ್ಲಿದೆ ಹಲವಾರು ರೀತಿಯಾಗಿರ್ತಕ್ಕಂಥ ಅಂಶಗಳು. ಬಟ್ ನಾವಿಲ್ಲಿ ಮಾತನಾಡ್ಕೊಳ್ತಾ ಇರೋದು ಒನ್ ನೇಷನ್ ಒನ್ ಎಲೆಕ್ಷನ್ಗೆ ಸಂಬಂಧಪಟ್ಟಂತೆ. ಈಗ 60,000 ಕೋಟಿ ಮೌಲ್ಯದೊಂದಿಗೆ ನಾವೇನು ಜಾರಿ ಮಾಡಿದ್ದೀವಲ್ಲ, ಇದು ಸಕ್ಸಸ್ಫುಲ್ಲಾಗಿ ಸ್ಟೇಟ್ ಗೌರ್ಮೆಂಟ್ ಮತ್ತು ಸೆಂಟ್ರಲ್ ಗೌರ್ಮೆಂಟಲ್ಲಿ ಸೈಮಲ್ಟೇನಿಯಸ್ ಆಗಿ ಎಲೆಕ್ಷನನ್ನು ಮಾಡೋದಕ್ಕೆ ಸಂಬಂಧಪಟ್ಟಿದೆ. ಇನ್ನೊಂದು ಸ್ಕೀಮ್ ಇದೆ ನೋಡಿ, PM ಆಶಾ ಅಂತ, ಎಲ್ಲೋ ಕೇಳಿದಿರಲ್ವಾ? ರೈಟ್. ಎನ್ಶೂರಿಂಗ್ ರೆಮ್ಯುನರೇಟಿವ್ ಪ್ರೈಸ್ ಟು ಫಾರ್ಮರ್ಸ್ ಅಂತೇಳಿ ಕರೆ. ಒಂದು ಬಾರಿ PM ಆಶಾ ಸ್ಕೀಮ್ಗೆ ಸಂಬಂಧಪಟ್ಟಂತೆ ಅದರ ಫುಲ್ ಫಾರ್ಮನ್ನು ತಾವು ನೋಡ್ಕೊಳ್ಬೇಕಾಗತ್ತೆ. ಪ್ರಧಾನ ಮಂತ್ರಿ ಅನ್ನದಾತ ಆಯ್ ಸಂರಕ್ಷಣಾ ಅಭಿಯಾನ ಅಂತೇಳಿ ಕರಿತೇವೆ. ಇದು ಮೊದಲನೇ ಪಾಯಿಂಟ್ ಆಗುತ್ತೆ. ಸೊ ಇಲ್ಲಿ ಕೇಂದ್ರ ಸರ್ಕಾರ ಈ ಒಂದು ಸ್ಕೀಮಿಗೆ ಅನುಮೋದನೆಯನ್ನು ಕೊಟ್ಟಿದ್ದಾರೆ. ಮುಖ್ಯವಾಗಿರ್ತಕ್ಕಂತಹ ಉದ್ದೇಶವನ್ನು ನೋಡ್ಕೊಂಡಾಗ ಪ್ರೈಸ್ ಸಪೋರ್ಟ್ ಸಿಸ್ಟಮ್ ಅಂತೇಳಿ ಕರಿತೀವಿ. ಇದರ ಒಂದು ಶಾರ್ಟ್ ಫಾರ್ಮ್ ನೋಡ್ಕೊಂಡಾಗ PSS ಅಂತೇಳಿ ಕರಿತೇವೆ. ಸೊ ಫಿಸಿಕಲ್ ಪ್ರೊಕ್ಯೂರ್ಮೆಂಟ್ ಆಫ್ ಪಲ್ಸಸ್, ಆಯಿಲ್ ಸೀಡ್, ಕೋಪ್ರಾ ಬೈ ಸೆಂಟ್ರಲ್ ನೋಡಲ್ ಏಜೆನ್ಸೀಸ್. ಕೇಂದ್ರ ಸರ್ಕಾರದಲ್ಲಿ ಬರ್ತಕ್ಕಂಥ ಕೆಲವೊಂದು ನೋಡಲ್ ಏಜೆನ್ಸೀಸ್ಗಳು ಏನಿದಾವಲ್ಲ, ಅವುಗಳಿಂದ ಪ್ರೈಸ್ ಸಪೋರ್ಟಿಂಗ್ ಸಿಸ್ಟಮನ್ನು ಜಾರಿ ಮಾಡಲಾಗಿದೆ. ಯಾವ ಯಾವ ಬೆಳೆಗಳಿಗೆ ಅಂತ ನೋಡ್ಕೊಂಡಾಗ ಪಲ್ಸಸ್, ಆಯಿಲ್ ಸೀಡ್, ಕೋಪ್ರಾ ಅಂತೇಳಿ ಕರಿತೀವಿ. ಕೇಂದ್ರ ಸರ್ಕಾರದ ನೋಡಲ್ ಏಜೆನ್ಸಿಗಳು ನೆನ್ಪಿಟ್ಕೊಳ್ಬೇಕು. ಇದು ಮೊದಲನೇ ಪಾಯಿಂಟ್ ಆಗುತ್ತೆ. ನಂತರದಲ್ಲಿ ಕೇಂದ್ರ ಸರ್ಕಾರ ಕೆಲವೊಂದು ಎಕ್ಸ್ಪೆಂಡಿಚರನ್ನು ಬಿಯರ್ ಮಾಡೋದಕ್ಕೆ ಮತ್ತು ಕೆಲವೊಂದು ಲಾಸಸನ್ನು ಪ್ರೊಕ್ಯೂರ್ ಮಾಡ್ಕೊಳ್ಳೋದಕ್ಕೆ ಈ ರೀತಿಯಾಗಿರ್ತಕ್ಕಂಥ ಪ್ರೈಸ್ ಸಪೋರ್ಟಿಂಗ್ ಸಿಸ್ಟಮನ್ನು ಜಾರಿ ಮಾಡಲಾಗಿದೆ. ಇದು ಸೆಕೆಂಡ್ ಪಾಯಿಂಟ್ ಆಗುತ್ತೆ. ನಂತರದಲ್ಲಿ ಪ್ರೈಸ್ ಡಿಫಿಷಿಯನ್ಸಿ ಪೇಮೆಂಟ್ ಸ್ಕೀಮ್ ಅಂತ ಬರುತ್ತೆ. ಇನ್ನೊಂದು ನೋಡಿ, ನೆನ್ಪಿಟ್ಕೊಳ್ಳಿ, ಇದು ತುಂಬಾ ಇಂಪಾರ್ಟೆಂಟು. ಇದನ್ನು PDPS ಅಂತ ಕರಿತೀವಿ. ಏನಿದು PDPS ಅಂದರೆ ಪ್ರೈಸ್ ಡಿಫಿಷಿಯನ್ಸಿ ಪೇಮೆಂಟ್ ಸ್ಕೀಮ್. ನೆನ್ಪಿಟ್ಕೊಳ್ಬೇಕು, ತುಂಬಾ ಇಂಪಾರ್ಟೆಂಟು. ಈ ಮೂಲಕ ಎಲ್ಲ ಎಣ್ಣೆಕಾಳುಗಳಿಂದವಲ್ಲ, ಅಂದರೆ ನಾವು ರೈತರು ಬೆಳೀತಕ್ಕಂಥ ಎಲ್ಲ ಎಣ್ಣೆಕಾಳುಗಳನ್ನು ಕವರ್ ಮಾಡೋದ್ರ ಮುಖಾಂತರವಾಗಿ MSPಗಳನ್ನು ನಾವೇನು ಮಾಡ್ತೀವಿ, ನೋಟಿಫೈ ಮಾಡ್ತೀವಿ. ಅರ್ಥ ಆಗ್ತಿದೆಯಾ? ಆಯಿಲ್ ಸೀಡ್ಸ್ಗಳಿಗೆ ಸಂಬಂಧಪಟ್ಟಂತೆ ನಾವು MSPಗಳನ್ನು ನೋಟಿಫೈ ಮಾಡ್ತೀವಿ. ಅದೇ ರೀತಿಯಾಗಿ ಅವುಗಳನ್ನು ಕವರ್ ಮಾಡಿಕೊಂಡು
ರೈತರುಗಳಿಗೆ ಡೈರೆಕ್ಟ್ ಆಗಿರ್ತಕ್ಕಂಥ ಪೇಮೆಂಟನ್ನು ಕೊಡೋದಕ್ಕೆ, ಅದರಲ್ಲೂ ಕೂಡ ಸೆಲ್ಲಿಂಗ್ ಪ್ರೈಸು ಮತ್ತು MSPಗಳ ನಡುವೆ ಇರ್ತಕ್ಕಂತಹ ಒಂದು ಡಿಫ್ರೆನ್ಸಸ್ಸನ್ನು ಡೈರೆಕ್ಟ್ ಪೇಮೆಂಟ್ ಮುಖಾಂತರವಾಗಿ ನೀಡಲಾಗ್ತಾ ಹೋಗುತ್ತೆ. ಪ್ರೈಸ್ ಡಿಫಿಷಿಯನ್ಸಿ ಪೇಮೆಂಟ್ ಸಿಸ್ಟಮ್, ಇದನ್ನು PDPS ಅಂತೇಳಿ ಕರಿತೀವಿ, ನೆನ್ಪಿಟ್ಕೊಳ್ಬೇಕು. ಸೊ ನೋಡಿ, MSP ಅಂದ ತಕ್ಷಣ ಇದರ ಫುಲ್ ಫಾರ್ಮನ್ನು ನಾವು ಹಿಂದೆ ಡಿಸ್ಕಸ್ ಮಾಡಿದ್ವಿ. ಮಿನಿಮಮ್ ಸಪೋರ್ಟಿಂಗ್ ಪ್ರೈಸ್ ಅಂತ ಕರಿತೀವಿ. ಕಾಮೆಂಟ್ ಸೆಕ್ಷನಲ್ಲಿ ಏನು ಹೇಳೋದು ಬೇಡ, ನಾನು ಹೇಳ್ತೀನಿ. ಟೋಟಲ್ 23 ಕ್ರಾಪ್ಸ್ಗಳಿಗೆ ನಾವೇನು ಮಾಡ್ತೀವಿ, MSPಯನ್ನು ಫಿಕ್ಸ್ ಮಾಡ್ತೀವಿ. ಇದು ಮೊದಲನೇ ಪಾಯಿಂಟ್ ಆಗುತ್ತೆ. ಕೇಂದ್ರ ಸರ್ಕಾರದಲ್ಲಿ ಕ್ಯಾಬಿನೆಟ್ ಕಮಿಟಿ ಆನ್ ಎಕನಾಮಿಕ್ ಅಫೇರ್ಸ್ ಅಂತೇಳಿ ಬರುತ್ತೆ, ಒಂದು ಕಮಿಟಿ. ಸೊ ಇದು ಏನು ಮಾಡುತ್ತೆ, MSPಗಳನ್ನು ಫಿಕ್ಸ್ ಮಾಡುತ್ತೆ. ಅರ್ಥ ಆಗ್ತಿದೆಯಾ ನಿಮಗೆ? MSPಯನ್ನು ಫಿಕ್ಸ್ ಮಾಡ್ತಕ್ಕಂಥದ್ದು ಕ್ಯಾಬಿನೆಟ್ ಕಮಿಟಿ ಆನ್ ಎಕನಾಮಿಕ್ ಅಫೇರ್ಸು. ಇದರ ಒಂದು ಚೇರ್ಮನ್ ಯಾರಾಗಿರ್ತಾರೆ ಅಂತ ನೋಡ್ಕೊಂಡಾಗ ಪ್ರಧಾನಮಂತ್ರಿಗಳಾಗಿರ್ತಾರೆ. ಇನ್ನೊಂದು ಬಾಡಿ ಇದೆ, ಕಮಿಷನ್ ಫಾರ್ ಅಗ್ರಿಕಲ್ಚರಲ್ ಕಾಸ್ಟ್ ಆ್ಯಂಡ್ ಪ್ರೈಸ್ ಅಂತೇಳಿ ಬರುತ್ತೆ, CACP ಅಂತ. ಈ ಕಮಿಷನ್ ಏನು ಮಾಡುತ್ತೆ, MSPಗಳನ್ನು ಫಿಕ್ಸ್ ಮಾಡೋದಕ್ಕೆ ರೆಕಮೆಂಡೇಷನನ್ನು ಕೊಡುತ್ತೆ. ಬೇಸಿಕ್ ಆಗಿರ್ತಕ್ಕಂಥ ಪಾಯಿಂಟು ನೆನ್ಪಿಟ್ಕೊಳ್ಳಿ, ರೈಟ್? ಇಷ್ಟು ಕ್ಲಿಯರ್ ಆಯಿತಾ? ಇನ್ನೊಂದು ಪಾಯಿಂಟ್ ಇದೆ ನೋಡಿ, ಇಲ್ಲಿ ಪೈಲಟ್ ಆಫ್ ಪ್ರೈವೇಟ್ ಪ್ರೊಕ್ಯೂರ್ಮೆಂಟ್ ಸ್ಟಾಕಿಸ್ಟ್ ಸ್ಕೀಮ್ ಅಂತೇಳಿ ಕರಿತೇವೆ. ಸೊ ಇದೊಂದು ಪ್ರೊಕ್ಯೂರ್ಮೆಂಟ್ ಆಪ್ರೇಷನನ್ನು ಪೈಲಟ್ ಬೇಸಿಸಲ್ಲಿ ಮಾಡ್ತಕ್ಕಂಥ ಪ್ರೈವೇಟ್ ಸೆಕ್ಟರ್ ಪಾರ್ಟಿಸಿಪೇಷನ್ ಬಯಸುವಂತಹ ಒಂದು ವಿಭಾಗ ಅಂತಲೂ ಹೇಳ್ಬೋದು. ಸೊ ಆಯಿಲ್ ಸೀಡ್ಸ್ಗಳಾಗಿರ್ಬೋದು, ಎಲ್ಲ ರೀತಿಯಾಗಿರ್ತಕ್ಕಂಥ ಆಯಿಲ್ ಸೀಡ್ಸ್ಗಳು PPPSನ ಅಡಿಯಲ್ಲಿ, ಪೈಲಟ್ ಬೇಸಿಸ್ನ ಅಡಿಯಲ್ಲಿ ಆಪ್ಷನನ್ನು ಹೊಂದಿರತಕ್ಕಂಥದ್ದು. ನೋಡಿ, ಸ್ಟೇಟ್ಗಳು ಮಾತ್ರನೇ ಇಲ್ಲಿ ಭಾಗಿಯಾಗಿರ್ತವಂಥದ್ದನ್ನು ಮಾಹಿತಿಯನ್ನು ತಾವು ತಿಳ್ಕೊಳ್ಬೇಕಾಗತ್ತೆ. ಮುಂದುವರೆದಂತೆ ನೋಡಿ, ಗೌರ್ಮೆಂಟ್ ಗ್ಯಾರಂಟಿ ಏನು ಮಾಡಿದೆಯಲ್ಲ, ಎಷ್ಟಕ್ಕೆ ಇನ್ಕ್ರೀಸ್ ಮಾಡಿದೆ ಅಂತ ನೋಡ್ಕೊಂಡಾಗ 45,550 crore ಅಂತೇಳಿ ತಾವು ನೆನ್ಪಿಟ್ಕೊಳ್ಬೇಕಾಗತ್ತೆ. ಬೇಸಿಕ್ ಆಗಿರ್ತಕ್ಕಂಥ ಪಾಯಿಂಟ್. ಮುಂದುವರೆದಂತೆ PM ಆಶಾ ಸ್ಕೀಮ್ ಇದೆಯಲ್ಲ, ಇದು ಬಡ್ಜೆಟಲ್ಲಿ 35,000 ಕೋಟಿ ಮೌಲ್ಯದ ಬಡ್ಜೆಟನ್ನು ಇನ್ಕ್ರೀಸ್ ಮಾಡಲಾಗಿದೆ. ಅದನ್ನು ರಿವ್ಯಾಂಪಿಕೇಷನ್ ಅಂತ ಕರೀತೇವೆ. ಏನಕ್ಕೆ? ಎನ್ಶ್ಯೂರ್ ಮಾಡೋದಕ್ಕೆ ಮಿನಿಮಮ್ ಸಪೋರ್ಟಿಂಗ್ ಪ್ರೈಸ್. ನೋಡಿ, ಇಲ್ಲಿ ನಾವು ಡಿಸ್ಕಸ್ ಮಾಡಿದ್ವಲ್ವ, ಕನಿಷ್ಠ ಬೆಂಬಲ ಬೆಲೆ, ರೈತರಿಗೆ ಕನಿಷ್ಠ ಬೆಂಬಲೆಯನ್ನು ಕೊಡೋದ್ರ ಮುಖಾಂತರವಾಗಿ ರೈತರ ಆದಾಯ ಏನಾಗ್ತಾ ಹೋಗುತ್ತೆ, ಹೆಚ್ಚಿಗೆ ಆಗ್ತಾ ಹೋಗುತ್ತೆ. ಆದುದರಿಂದ ಪ್ರೈಸ್ ಸಪೋರ್ಟಿಂಗ್ ಸಿಸ್ಟಮನ್ನು ಕೊಡ್ತಾ ಇದ್ವಿ. ಕ್ಯಾಬಿನೆಟ್ 24,474.53 ಕೋಟಿ ಮೌಲ್ಯದ ಹಣವನ್ನು ಸ್ಯಾಂಕ್ಷನ್ ಮಾಡಿದೆ. ಯಾವುದಕ್ಕೆ ಸಂಬಂಧಪಟ್ಟಂತೆ? ಸಬ್ಸಿಡಿ ಆನ್ ಫಾಸ್ಫೇಟಿಕ್ ಆ್ಯಂಡ್ ಪೊಟ್ಯಾಸಿಕ್ ಫರ್ಟಿಲೈಸರ್ಸ್ ಫಾರ್ ದ 2024-25 ರಾಬಿ ಕ್ರಾಪ್ ಅಂತ ಕರಿತೀವಿ. ನೋಡಿ, ಒಂದು ನೆನ್ಪಿಟ್ಕೊಳ್ಳಿ, ಯಾವಾಗಲೂ ಕೂಡ ಫಾಸ್ಫರಸ್ ಮತ್ತು ಪೊಟ್ಯಾಷಿಯಮ್ K ಅಂತೇಳಿ ಕರಿತೀವಲ್ವ. ಸೊ ಇವೆರಡೂ ಕೂಡ ಯಾವುದೇ ಒಂದು ಕ್ರಾಪ್ ಬೆಳೆಯೋದಕ್ಕೆ ಬೇಸಿಕ್ ಆಗಿರ್ತಕ್ಕಂಥ ಫರ್ಟಿಲೈಸರ್ ಆಗುತ್ತೆ. ಸೊ ಫರ್ಟಿಲೈಸರ್ಸ್ಗಳಿಗೆ ನಾವು ಹೆಚ್ಚು ಸಬ್ಸಿಡೀಸ್ಗಳನ್ನು ಕೊಡ್ತಾ ಇದ್ದೀವಲ್ವ. ಸೊ ಅದನ್ನು ಸ್ಯಾಂಕ್ಷನ್ ಮಾಡಿದೆ ಕೇಂದ್ರ ಸರ್ಕಾರ ಇತ್ತೀಚೆಗೆ, ನೆನ್ಪಿಟ್ಕೊಳ್ಬೇಕು. ಸಬ್ಸಿಡಿ ಅಂದರೆ ಏನು? ಕನ್ನಡದಲ್ಲಿ ಸಹಾಯಧನ ಅಂತೇಳಿ ಕರಿತೀವಿ. ಅರ್ಥ ಆಗ್ತಿದೆಯಾ ನಿಮಗೆ? ಏನು ಸಹಾಯಧನ ಅಂದರೆ, ನೋಡಿ, ಪರ್ಟಿಕ್ಯುಲರಾಗಿ ಒಂದು ಪ್ರಾಡಕ್ಟನ್ನು ನಾವು ಕೊಂಡ್ಕೊಳ್ತಾ ಇದ್ದೀವಿ ಅಂದ್ಕೊಡಿ, ಅದರ ಬೆಲೆ 10 ರೂಪಾಯಿ ಇದೆ ಅಂದ್ಕೊಡಿ. ಸೊ ಈ 10 ರೂಪಾಯಿ ಮೌಲ್ಯದ ಒಂದು ಬೆಲೆಯನ್ನು, ಅಥವಾ 10 ರೂಪಾಯಿ ಮೌಲ್ಯವಾಗಿರ್ತಕ್ಕಂಥ ಒಂದು ಸರಕನ್ನು ಒಬ್ಬ ವ್ಯಕ್ತಿ, ಅಂದರೆ ಒಬ್ಬ ರೈತನಾಗಿರೋನು ಕೊಂಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ಓಕೆನಾ? ಅದಕ್ಕೋಸ್ಕರ ಏನು ಮಾಡುತ್ತೆ, ಸರ್ಕಾರ ಮಧ್ಯಸ್ಥಿಕೆಯನ್ನು ವಹಿಸುತ್ತಿ 10 ರೂಪಾಯಿ ಮೌಲ್ಯದ ಬದಲು ಸರ್ಕಾರನೇ ಅದಕ್ಕೆ ಪೇಮೆಂಟ್ ಮಾಡುತ್ತೆ. ಎಷ್ಟು ರೂಪಾಯಿ? 6 ರೂಪಾಯಿ ಪೇಮೆಂಟ್ ಮಾಡುತ್ತೆ. ಉಳಿದಿರ್ತಕ್ಕಂಥ 4 ರೂಪಾಯಿ ಮಾತ್ರ ಸರಕು ಪಡೀತಕ್ಕಂಥ ರೈತ ಅದಕ್ಕೆ ಪೇಮೆಂಟ್ ಮಾಡಬೇಕು. 10 ರೂಪಾಯಿ ಇದ್ದಿರ್ತಕ್ಕಂಥದ್ದು 6 ರೂಪಾಯಿ ಕಡಿಮೆ ಮಾಡಿ 4 ರೂಪಾಯಿಯನ್ನು ಕೊಟ್ಟು ರೈತ ಪಡ್ಕೊಳ್ತಾನೆ ಬೆಲೆಯನ್ನು, ಅಥವಾ ಸರಕುಗಳನ್ನು ಪಡ್ಕೊಳ್ತಾನೆ. ಉಳಿದಿರ್ತಕ್ಕಂಥ 6 ರೂಪಾಯಿ ಇದೆಯಲ್ಲ, ಇದನ್ನು ನಾವೇನಂತ ಕರಿತೀವಿ, ಸಿಂಪಲ್ ಲ್ಯಾಂಗ್ವೇಜಲ್ಲಿ ಸಬ್ಸಿಡಿ ಅಂತ ಕರಿತೀವಿ. ಬೇಸಿಕ್ ಆಗಿರ್ತಕ್ಕಂಥದ್ದು ನೆನ್ಪಿಟ್ಕೊಳ್ಬೇಕು. ಮುಂದುವರೆದಂತೆ ಸ್ಪೇಸ್ ಮಿಷನ್ಗೆ ಸಂಬಂಧಪಟ್ಟಂತೆ ನಾವು ಡಿಸ್ಕಸ್ ಮಾಡೋಣ. ಏನಿದೆ ಸ್ಪೇಸ್ ಮಿಷನ್ನು? ಒಂದು ಬಾರಿ ಗ್ಲಾನ್ಸ್ ಮಾಡ್ಕೊಳ್ಳಿ, ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಚಂದ್ರಯಾನ್ 4 ಅಂತಕ್ಕಂಥ ಮಿಷನ್ ಏನಿದೆಯಲ್ಲ, 2,104 ಕೋಟಿ .6 ಅಂದರೆ 104 ಕೋಟಿ ಮೌಲ್ಯದ ಬಜೆಟಲ್ಲಿ ಚಂದ್ರಯಾನ 4ಅನ್ನು ಡೆವಲಪ್ಮೆಂಟ್ ಮಾಡ್ತಾ ಇದ್ದೀವಿ. ಇದು ಬೇಸಿಕ್ ಆಗಿರ್ತಕ್ಕಂಥ ಮೊದಲನೇ ಪಾಯಿಂಟ್. ಇನ್ನೊಂದು ಪಾಯಿಂಟ್ ಏನು ನೋಡಿ, ಇಲ್ಲಿ ಇದರ ಮುಖ್ಯವಾಗಿರ್ತಕ್ಕಂಥ ಗುರಿ ಏನು ಅಂತ ನೋಡ್ಕೊಂಡಾಗ, ಆಸ್ಟ್ರೋನಾಟ್ ಲ್ಯಾಂಡಿಂಗ್ಸ್ಗಳನ್ನು, ಅಂದರೆ ಫಾರ್ ಎಕ್ಸಾಂಪಲ್ ಇವಾಗ ಚಂದ್ರನಲ್ಲಿ ನಾವು ಕಳಿಸ್ತಾ ಇದ್ದೀವಿ ಅಂದರೆ ಇಲ್ಲಿಂದ ಗಗನಯಾನಿಗಳು, ಬಾಹ್ಯಾಕಾಶ ಯಾನಿಗಳು ಕೂಡ ಇಲ್ಲಿ ಲ್ಯಾಂಡ್ ಆಗ್ಬೋದು. ಆ ರೀತಿಯಾಗಿರ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ನಾವೇನು ಮಾಡ್ತಿದ್ದೀವಿ, ಚಂದ್ರಯಾನ 4ನ ಮುಖಾಂತರವಾಗಿ ಲಾಂಚ್ ಮಾಡ್ತಾ ಇದ್ದೀವಿ. ಓಕೆ, ಇದು ಬೇಸಿಕ್. ಮುಂದುವರೆದಂತೆ ಸೇಫ್ ರಿಟರ್ನನ್ನು, ಮೂನಲ್ಲಿ ಲ್ಯಾಂಡಿಂಗ್ ಆಗೋದ್ರ ಜೊತೆಗೆ ಸೇಫ್ ಆಗಿರ್ತಕ್ಕಂಥ ರಿಟರ್ನನ್ನು ಕೂಡ ನಾವು ಟೆಕ್ನಾಲಜಿ ಮುಖಾಂತರವಾಗಿ ಏನು ಮಾಡ್ತಾಯಿದ್ವಿ, ಜಾರಿಯನ್ನು ಮಾಡ್ತಾಯಿದ್ವಿ. ಯಾವುದರ ಮುಖಾಂತರವಾಗಿ? ಚಂದ್ರಯಾನ 4ನ ಮುಖಾಂತರವಾಗಿ, ರೈಟ್. ಮುಂದುವರೆದಂತೆ ವೀನಸ್ ಆರ್ಬಿಟರ್ ಮಿಷನ್ ಅಂತೇಳಿ ನೋಡಿ, ವಾಮ್ ಅಂತೇಳಿ ಕರಿತೇವೆ. ಇದಕ್ಕೆ 1,136 ಕೋಟಿ ಮೌಲ್ಯದ ಹಣವನ್ನು ಅಪ್ರೂವ್ ಮಾಡಲಾಗಿದೆ. ಕಾರಣ ಏನು ಅಂದರೆ, ವೀನಸ್ ಅಂತಂದರೆ ಇದು ನೋಡಿ, ವೀನಸ್ ಅಂದರೆ ಏನು? ಶುಕ್ರ, ರೈಟ್. ಶುಕ್ರ ಗ್ರಹದ ಒಂದು ಎಕ್ಸ್ಪ್ಲೋರೇಷನಿಗೋಸ್ಕರ ಈ ಕೋಟಿ ಮೌಲ್ಯದ, ಅಂದರೆ ಇಷ್ಟು ಮೌಲ್ಯದ ಹಣವನ್ನು ವಿನಿಯೋಗಿಸಲಾಗಿದೆ.
ಇದು ವೀನಸ್ ಅಂತಕ್ಕಂಥದ್ದು ಒಂದು ಸೈಂಟಿಫಿಕ್ ಎಕ್ಸ್ಪ್ಲೋರೇಷನ್ ಅಂತಲೂ ಕೂಡ ಕರಿಬೋದು. ಇದನ್ನು ನಾವು ಅವಳಿ ಗ್ರಹ ಅಂತಲೂ ಕೂಡ ಕರಿತೀವಿ. ಓಕೆನಾ, ವೀನಸ್ಗೆ ಅವಳಿ ಗ್ರಹ ಅಂತೇಳಿ ಕರಿತೇವೆ. ಭೂಮಿ ಮತ್ತು ವೀನಸ್ ಎರಡೂ ನೋಡಿದಾಗ ಡೆನ್ಸಿಟಿ ಆಗಿರ್ಬೋದು, ಮಾಸಿಲಾಗಿರ್ಬೋದು ಅಥವಾ ಗಾತ್ರದಲ್ಲಾಗಿರ್ಬೋದು ಎರಡೂ ಒಂದೇ ರೀತಿಯಾಗಿದೆ. ಸರಿಸುಮಾರು ಅಂದರೆ ಒವರೇಜ್ ಆಗಿ ನಾವು ನೋಡ್ಕೊಂಡಾಗ ಒಂದೇ ರೀತಿಯಾಗಿದೆ. ಅದಕ್ಕೆ ಅದನ್ನು ಟ್ವಿನ್ ಪ್ಲಾನೆಟ್ಸ್ ಅಂತಲೂ ಕೂಡ ಕರೆಯಲಾಗುತ್ತೆ. ರೈಟ್, ನೆಕ್ಸ್ಟ್ ಮುಂದುವರೆದಂತೆ ಲಾಂಚಿಂಗ್ ವೆಹಿಕಲ್ ಯಾವುದು ಅಂತ ನೋಡ್ಕೊಂಡಾಗ ಶುಕ್ರಾನ್ 1 ಅಂತಕ್ಕಂಥದ್ದು GSLV MK3 ಇದೆಯಲ್ಲ, ಅದನ್ನು ಜಿಯೋ ಸಿಂಕ್ರನಸ್ ಸ್ಯಾಟಲೈಟ್ ಅಂತೇಳಿ ಕರಿತೀವಿ. ನೋಡಿ, ಜಿಯೋ ಸ್ಟೇಷನರಿ ಸ್ಯಾಟಲೈಟು ಗೊತ್ತಿರಬೇಕು, ಜಿಯೋ ಸಿಂಕ್ರನಸ್ ಸ್ಯಾಟಲೈಟು ಕೂಡ ಗೊತ್ತಿರಬೇಕು ನಿಮಗೆ. ರೈಟ್, ಯಾವ ರೀತಿಯಾಗಿ ಪರಿಚಲನೆಯನ್ನು ಮಾಡ್ತವೆ, ಯಾವ ರೀತಿಯಾಗಿ ಸುತ್ತುವರಿತವೆ, ಪರಿಭ್ರಮಣೆಯನ್ನು ಮಾಡ್ತೇವೆ ಅನ್ನೋದು ಕೂಡ ಬೇಸಿಕ್ ಆಗಿರ್ತಕ್ಕಂಥ ಮಾಹಿತಿ. ಅದನ್ನು ನೆಕ್ಸ್ಟ್ ಕ್ಲಾಸಲ್ಲಿ ಹೇಳ್ತೀನಿ, ನೀವು ತಲೆ ಕೆಡಿಸ್ಕೊಂಬೇಡಿ. GSLV MK3 ಅಂತೇಳಿದೆಯಲ್ಲ, ಅದರ ಮುಖಾಂತರವಾಗಿ ಶುಕ್ರಯಾನ್ 1 ಲಾಂಚ್ ಮಾಡಲಾಗ್ತಾ ಇದೆ. ಈ ಮೂಲಕ ಈ ಒಂದು ವೆಹಿಕಲ್ಲಿಗೆ ಹೆಚ್ಚು ಪ್ರಮಾಣದ ಫ್ಯೂಯಲ್ಗಳ ಅವಶ್ಯಕತೆ ಇದೆ. ಜೊತೆಗೆ ಇಸ್ರೋ ಇತ್ತೀಚೆಗೆ ನಿರ್ಧಾರ ಮಾಡಿರ್ತಕ್ಕಂತಹ ಒಂದು ಅಫಿಷಿಯಲ್ ಮಾಹಿತಿಯ ಆಧಾರದ ಮೇಲೆ GSLV MK3 ಲಾಂಚ್ ಮಾಡಲಾಗ್ತಾ ಇದೆ. ಮುಂದುವರೆದಂತೆ PM ಆಶಾ ರಿಫಾರ್ಮ್ಸ್ ಅಂತೇಳಿದೆ. ಏನಿದು ಈಗಾಗಲೇ ನಾವು ಡಿಸ್ಕಸ್ ಮಾಡಿದ್ವಲ್ವ, PM ಆಶಾ ಅಂತಕ್ಕಂಥದ್ದು ಪ್ರೈಸ್ ಸ್ಟೆಬಿಲಿಟಿ ಫಂಡ್, ಪ್ರೈಸ್ ಸಪೋರ್ಟಿಂಗ್ ಸ್ಕೀಮ್, ಜೊತೆಗೆ ಮಾರ್ಕೆಟ್ ಇಂಟರ್ವೆನ್ಷನ್ ಸ್ಕೀಮ್ ಇದೆಯಲ್ಲ, ಇವೆಲ್ಲವನ್ನು ಕೂಡ ಮರ್ಜ್ ಮಾಡಿ ಪ್ರೈಸ್ ಡಿಫಿಷಿಯೆಂಟ್ ಪೇಮೆಂಟ್ ಸಿಸ್ಟಮ್ ಅಂತಕ್ಕಂಥದ್ದು ಏನಿದೆಯಲ್ಲ ಅದನ್ನು ಹೆಚ್ಚಿಗೆ ಮಾಡ್ತಕ್ಕಂಥದ್ದು, ಅಂದರೆ ಎಕ್ಸ್ಪ್ಯಾಂಡ್ ಮಾಡ್ತಕ್ಕಂಥದ್ದನ್ನು ನಾವು ನೋಡ್ಕೊಳ್ಬೋದು. 3 ರೀತಿಯಾಗಿರ್ತಕ್ಕಂಥದ್ದನ್ನು ಮರ್ಜ್ ಮಾಡಿ ಪ್ರೈಸ್ ಡಿಫಿಸಿಯೇಟ್ ಸ್ಕೀಮ್ ಅದನ್ನು ಎಕ್ಸ್ಪ್ಯಾಂಡ್ ಮಾಡಲಾಗ್ತಾ ಇದೆ. ಇದು PM ಆಶಾ ರಿಫಾರ್ಮ್ಸ್ಗೆ ಸಂಬಂಧಪಟ್ಟಿರುವಂಥದ್ದು. ಇಲ್ಲಿ ಕೆಲವೊಂದು ಡೆನಾಮಿನೇಷನ್ಸ್ಗಳನ್ನು ಕೊಟ್ಟಿದ್ದಾರೆ, ಹಣವನ್ನು ಕೊಟ್ಟಿದ್ದಾರೆ. ಒಂದು ಬಾರಿ ಗ್ಲಾನ್ಸ್ ಮಾಡ್ಕೊಳ್ಳಿ. ಇದರ ಮುಂದುವರೆದ ಭಾಗವನ್ನು ನೋಡ್ಕೊಂಡಾಗ ಇಲ್ಲಿ ತೂರ್, ಉರಾದ್ ಮತ್ತು ಮಸೂರ್ ಅಂತಕ್ಕಂಥ ದಾಳಿದೆ ನೋಡಿ, ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ನೋಡಿ, ತೂರ್ ದಾಲ್, ಉರಾದ್ ದಾಲ್, ಮಸೂರ್ ದಾಲ್ ಏನಿದೆಯಲ್ಲ, ಇವುಗಳು ದ್ವಿದಳ ಧಾನ್ಯಗಳ ಅಥವಾ ಏಕದಳ ಧಾನ್ಯಗಳ ಕೋರ್ಸ್ ಶೇರಿಯಲ್ಸ ಅಥವಾ ಪಲ್ಸಸ್ ಅನ್ನೋದನ್ನು ಕಾಮೆಂಟ್ ಸೆಕ್ಷನ್ ಮುಖಾಂತರವಾಗಿ ತಿಳಿಸ್ತೀರಾ. ನಂತರದಲ್ಲಿ ಉರಾದ್ ಅಂತೇಳಿ ಒಂದು ಬೆಳೆ ಇದೆಯಲ್ಲ, ಇದನ್ನು ಮಿನಿಮಮ್ ಸಪೋರ್ಟಿಂಗ್ ಪ್ರೈಸಲ್ಲಿ ಸೇರಿಸಿದೆವಾ ಇಲ್ಲೋ ಅನ್ನೋದನ್ನು ಕಾಮೆಂಟ್ ಸೆಕ್ಷನ್ ಮುಖಾಂತರವಾಗಿ ತಿಳಿಸಿ ನೋಡೋಣ. ಇನ್ನೊಂದು ಪಾಯಿಂಟ್ ಇದೆ ನೋಡಿ, 6th ಯುರೋಪಿಯನ್ ಯೂನಿಯನ್ ಇಂಡಿಯಾ ವಾಟರ್ ಫೋರಮ್ ಅಂತೇಳಿದೆ. ಈ ರೀತಿಯಾಗಿರ್ತಕ್ಕಂಥ ಕಾನ್ಫರೆನ್ಸನ್ನು ಏನು ಮಾಡಿಬಿಡ್ತಾನೆ ಕೇಳಿಬಿಡ್ತಾನೆ. ರೈಟ್, ಇಂಡಿಯಾ ಮತ್ತು ಯುರೋಪಿಯನ್ ರಾಷ್ಟ್ರಗಳ ನಡುವೆ ಆಗಿರ್ತಕ್ಕಂತಹ ಎಲ್ಲ ರೀತಿಯಾಗಿರ್ತಕ್ಕಂತಹ ಅಗ್ರಿಮೆಂಟ್ಗಳು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಬಟ್ ಇಲ್ಲಿ ನಾವು ಮಾಡಿರ್ತಕ್ಕಂಥದ್ದು ಯಾವುದು, ವಾಟರ್ಗೆ ಸಂಬಂಧಪಟ್ಟಿರ್ತಕ್ಕಂತಹ ಒಂದು ಫೋರಮ್ ಅಂತಲೂ ಕೂಡ ಹೇಳ್ಬೋದು. ರೈಟ್, ಈ ವಾಟರ್ ಫೋರಮ್ ಏನು ಹೇಳ್ತಾ ಇದೆ ನೋಡ್ಕೊಳ್ಳೋಣ. ಭಾರತ ಮತ್ತು ಯುರೋಪಿಯನ್ ಯೂನಿಯನ್ ನಡುವೆ ಒಂದು ಅಗ್ರಿಮೆಂಟ್ ಆಗಿದೆ. ಅದೊಂದು ಎನ್ಹಾನ್ಸ್ ಕೋಆಪ್ರೇಷನ್, ಅಂದರೆ ಸಹಕಾರವನ್ನು ಹೆಚ್ಚಿಗೆ ಮಾಡಬೇಕು. ಜೊತೆಗೆ ಸಸ್ಟೈನಬಲ್ ಆಗಿರ್ತಕ್ಕಂಥ, ಅಂದರೆ ಸಸ್ಟೈನಬಲ್ ಅಂದರೆ ಏನು, ಸುಸ್ಥಿರವಾಗಿರ್ತಕ್ಕಂಥದ್ದು ಅಂತ. ರೈಟ್, ಸುಸ್ಥಿರವಾಗಿರ್ತಕ್ಕಂಥ ವಾಟರ್ ಮ್ಯಾನೇಜ್ಮೆಂಟನ್ನು, ಜಲ ನಿರ್ವಹಣೆಯನ್ನು ಮಾಡೋದಕ್ಕೆ ಎರಡೂ ರಾಷ್ಟ್ರಗಳ ನಡುವೆ ಒಂದು ಫೋರಮ್ನ ಮುಖಾಂತರವಾಗಿ ಅಗ್ರಿಮೆಂಟ್ ಆಗಿದೆ. ಇದನ್ನು 6ನೇ ಇಂಡಿಯಾ ಯುರೋಪಿಯನ್ ವಾಟರ್ ಫೋರಮ್ ಅಂತಲೂ ಕೂಡ ಕರಿತೀವಿ. ಅಂದರೆ 6th ಸೀರೀಸ್ ಆಗಿದೆ ಅಂತಲೂ ಕೂಡ ಹೇಳ್ಬೋದು. ನೋಡಿ, ಇಲ್ಲೊಂದು ಪಿಕ್ಚರ್ ಕಾಣಿಸ್ತಾ ಇದೆ ನೋಡಿ, ಸಸ್ಟೈನಬಲ್ ವಾಟರ್ ಮ್ಯಾನೇಜ್ಮೆಂಟಿಗೆ ಸಂಬಂಧಪಟ್ಟಂತೆ ಭಾರತ ಮತ್ತು ಯುರೋಪಿಯನ್ ಯೂನಿಯನ್, ರೈಟ್, ಭಾರತ ಮತ್ತು ಯುರೋಪಿಯನ್ ಯೂನಿಯನ್ಗಳ ನಡುವೆ ಅಗ್ರಿಮೆಂಟ್ ಆಗಿರುವಂಥದ್ದು. ರೈಟ್, ಇದು ಮೊದಲನೇ ಪಾಯಿಂಟ್ ಆಗ್ತಾ ಹೋಗುತ್ತೆ. ಓಕೆ, ನವದೆಹಲಿಯಲ್ಲಿ 8ನೇ ಸೀರೀಸ್ನ ವಾಟರ್ ಫೋರಮನ್ನು ರಚನೆ ಮಾಡಲಾಗಿದೆ ಅಥವಾ ಆಯೋಜನೆ ಮಾಡಲಾಗಿದೆ ಅನ್ನೋದು ಕೂಡ ಮೊದಲನೇ ಪಾಯಿಂಟಾಗಿ ನಾವು ನೆನಪಿಟ್ಕೊಳ್ಬೇಕಾಗುತ್ತೆ. ಇದಾದ ನಂತರದಲ್ಲಿ ಸಸ್ಟೈನಬಲ್ ವಾಟರ್ ಮ್ಯಾನೇಜ್ಮೆಂಟಿಗೆ ಸಂಬಂಧಪಟ್ಟಂತೆ ಎರಡು ರಾಷ್ಟ್ರಗಳ ನಡುವೆ ಕೋಆಪರೇಷನ್ ಡೀಪ್ ಆಗಿದೆ. ಸೊ ಇದು ಮುಂದುವರೆದಿರ್ತಕ್ಕಂಥ ಭಾಗ ಅಂತಲೂ ಕೂಡ ಹೇಳ್ಬೋದು. ಸೊ ಇದನ್ನು ಎಷ್ಟರಲ್ಲಿ ಜಾರಿ ಮಾಡಲಾಯಿತು ಅಂತ ನೋಡ್ಕೊಂಡಾಗ ನೋಡಿ, ಇಂಡಿಯಾ ಯುರೋಪಿಯನ್ ಯೂನಿಯನ್ ವಾಟರ್ ಪಾರ್ಟ್ನರ್ಶಿಪ್ ಇದೆಯಲ್ಲ, ಇದು 2016ರಲ್ಲಿ ಜಾರಿಯಾಗಿದೆ. ಸ್ಟಾರ್ಟ್ ಆಗಿರೋದು 2016ರಲ್ಲಿ. ಭಾರತ ಮತ್ತು ಯುರೋಪಿಯನ್ ಯೂನಿಯನ್ಗೆ ಸಂಬಂಧಪಟ್ಟಂತೆ 5 ರೀತಿಯಾಗಿರ್ತಕ್ಕಂಥ ಕಾಂಪೊನೆಂಟ್ಸ್ಗಳಿದೆ ಪಾರ್ಟ್ನರ್ಶಿಪ್ಗೆ ಸಂಬಂಧಪಟ್ಟಂತೆ. ಯುರೋಪಿಯನ್ ಯೂನಿಯನ್ ಮಿನಿಸ್ಟ್ರಿ ಆಫ್ ಜಲಶಕ್ತಿ ಕೋಆಪರೇಷನ್ ಆಗಿರ್ಬೋದು, ಅದು ಕೂಡ ಜಾಯಿಂಟ್ ಡಿಕ್ಲರೇಷನ್ ಮತ್ತು ಮಿನಿಸ್ಟ್ರಿ ಆಫ್ ಅಂಡರ್ಟೇಕಿಂಗ್ಸ್. ಯುರೋಪಿಯನ್ ಯೂನಿಯನ್ ಮತ್ತು BMZ ಫೌಂಡೆಡ್ IEWP ಆ್ಯಕ್ಷನ್, ಯುರೋಪಿಯನ್ ಮೆಂಬರ್ ಸ್ಟೇಟ್, ರಿಸರ್ಚ್ ಆ್ಯಂಡ್ ಇನೋವೇಷನ್, ಬಿಸ್ನೆಸ್. ಈ 5 ರೀತಿಯಾಗಿರ್ತಕ್ಕಂತಹ ಪಾರ್ಟ್ನರ್ಶಿಪ್ಪನ್ನು ನಾವು ನೆನ್ಪಿಟ್ಕೊಳ್ಬೇಕು. ಇದು ಕಾಂಪೊನೆಂಟ್ಸ್ ಅಂತಲೂ ಕೂಡ ಹೇಳ್ಬೋದು. ಮುಂದುವರೆದಂತೆ ಈ IEWP ಅಂತೇನಿದೆಯಲ್ಲ, ಇಂಡಿಯಾ ಯುರೋಪಿಯನ್ ಯೂನಿಯನ್ ವಾಟರ್ ಪಾರ್ಟ್ನರ್ಶಿಪ್ ಇದೆಯಲ್ಲ, ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಳೋಣ. ರಿವರ್ ಮ್ಯಾನೇಜ್ಮೆಂಟ್, ತಾಪಿ ಆ್ಯಂಡ್ ರಾಮ್ಗಂಗಾ ರಿವರ್ ಬೇಸಿನ್ಸ್ಗಳಿಗೆ ಕೊಲಾಬ್ರೇಷನನ್ನು ಮಾಡ್ಕೊಳ್ತಾ ಇದೆ ಭಾರತ ಮತ್ತು ಯುರೋಪಿಯನ್ ಯೂನಿಯನ್. 3ನೇ ಒಂದು ಹಂತದ ಅಡಿಯಲ್ಲಿ, 3ನೇ ಒಂದು ಪೇಸ್ನ ಅಡಿಯಲ್ಲಿ ಈ ಪಾರ್ಟ್ನರ್ಶಿಪ್ನ ಒಂದು ಮುಖಾಂತರವಾಗಿ ಬ್ರಹ್ಮಪುತ್ರಗೂ ಕೂಡ ಎಕ್ಸ್ಟೆಂಡ್ ಮಾಡಲಾಗುತ್ತೆ ಕೆಲವೊಂದು ಪ್ರಯತ್ನಗಳನ್ನು. ಈ ಪ್ರಾಜೆಕ್ಟ್ನ ಅಡಿಯಲ್ಲಿ ಡ್ರಿಂಕಿಂಗ್ ವಾಟರ್ ಪ್ಯೂರಿಫಿಕೇಷನ್, ವೇಸ್ಟ್ ವಾಟರ್ ಟ್ರೀಟ್ಮೆಂಟ್ ಮತ್ತು ರಿಯಲ್ ಟೈಮ್ ಮಾನಿಟರಿಂಗ್ ಕಂಟ್ರೋಲ್ ಸಿಸ್ಟಮ್ ಅಂತೇಳಿ ಕರಿತೇವೆ. ನೋಡಿ, ನನಗೆ ಯಾವಾಗಲೂ ಕೂಡ ವಾಟರ್ ಅಂದ ತಕ್ಷಣ
ನನಗೊಂದು ಕೋಟ್ ನೆನಪಾಗುತ್ತೆ. ಇದನ್ನು ನೀವು ಎಸ್ಸೆಸ್ಗಳಲ್ಲಿ ಬಳಸ್ಕೊಳ್ಬೋದು. ನೋಡಿ, ಥೌಸಂಡ್ಸ್ ಆಫ್ ಪೀಪಲ್ ಕ್ಯಾನ್ ಲೈವ್ ವಿತೌಟ್ ಲವ್ ಬಟ್ ನೋ ಬಡಿ ಕ್ಯಾನ್ ಲೈವ್ ವಿತೌಟ್ ವಾಟರ್. ನೋಡಿ ಎಷ್ಟು ಚೆನ್ನಾಗಿದೆ ಲೈನು. ತಾವೆಲ್ಲಾದರೂ ಇದನ್ನು ಬಳಸ್ಕೊಳ್ಳಿ. ಇಲ್ಲೊಂದು ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಮಾಹಿತಿ ಇದೆ ನೋಡಿ ನಿಮಗೆ. ಇಸ್ರೋ ಅಂತಕ್ಕಂಥ ಒಂದು ಸಂಸ್ಥೆ ಬಗ್ಗೆ ನಮಗೆ ಗೊತ್ತಿದೆಯಲ್ವಾ, ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್ ಅಂತ ಕರಿತೀವಿ ನೋಡಿ. ಇದು ತನ್ನದೇ ಆಗಿರ್ತಕ್ಕಂತಹ ಸ್ಪೇಸ್ ಸ್ಟೇಷನನ್ನು, ಅಂದರೆ ಬಾಹ್ಯಾಕಾಶ ನಿಲ್ದಾಣವನ್ನು ಜಾರಿ ಮಾಡಬೇಕು ಅಥವಾ ರಚನೆ ಮಾಡಬೇಕು ಅನ್ನೋದನ್ನ ಒಂದು ಟಾರ್ಗೆಟನ್ನಾಗಿ ಹೊಂದಿದೆ. ರೈಟ್, ಇದು ಬೇಸಿಕ್ ಆಗಿರ್ತಕ್ಕಂಥದ್ದು, ನೆನ್ಪಿಟ್ಕೊಳ್ಳಿ, ತುಂಬಾ ಇಂಪಾರ್ಟೆಂಟ್. ಅಂದರೆ ಓನ್ ಆಗಿರ್ತಕ್ಕಂಥ ಒಂದು ಸ್ಪೇಸ್ ಸ್ಟೇಷನನ್ನು ಹೊಂದಬೇಕು ಅಂತಕ್ಕಂಥದ್ದನ್ನು ಭಾರತ ಇತ್ತೀಚೆಗೆ ಡಿಕ್ಲೇರ್ ಮಾಡಿದ್ದು. ಅದರ ಒಂದು ಅವಧಿ ಎಷ್ಟನೇ ವರ್ಷದ ಒಳಗಡೆ ಈ ಒಂದು ಗುರಿಯನ್ನು ಹೊಂದಲಾಗಿದೆ ಅಂತ ಪ್ರಶ್ನೆಯನ್ನು ಕೇಳಿದಂತಹ ಸಂದರ್ಭದಲ್ಲಿ ಆನ್ಸರ್ ಎಷ್ಟಾಗುತ್ತೆ ಗೊತ್ತಾ ನಿಮಗೆ? 2035. ನೆನ್ಪಿಟ್ಕೊಳ್ಳಿ. ಹಾಗಾದರೆ ತನ್ನದೇ ಆಗಿರ್ತಕ್ಕಂಥ ಓನ್ ಸ್ಪೇಸ್ ಸ್ಟೇಷನನ್ನು ಹೊಂದಿರತಕ್ಕಂತಹ ರಾಷ್ಟ್ರಗಳು ಎಷ್ಟಿದ್ದಾವೆ ಅಂತಕ್ಕಂಥದ್ದನ್ನು ದಯವಿಟ್ಟು ಕಾಮೆಂಟ್ ಸೆಕ್ಷನ್ ಮುಖಾಂತರವಾಗಿ ತಾವು ತಿಳಿಸ್ಬೇಕಾಗುತ್ತೆ. ಓನ್ ಸ್ಪೇಸ್ ಸ್ಟೇಷನ್ ಅಂತೇಳಿ ಕರಿತೀವಿ. ಸೊ ಹಾಗಾದರೆ ಓನ್ ಸ್ಪೇಸ್ ಸ್ಟೇಷನನ್ನು ಹೊಂದೋದ್ರ ಮುಖಾಂತರವಾಗಿ ಆಕಾಶಕಾಯಗಳೇನಿದಾವಲ್ಲ, ಸೆಲೆಸ್ಟಿಯಲ್ ಬಾಡೀಸ್ ಅಂತೇಳಿ ಕರಿತೀವಲ್ಲ, ಇವುಗಳ ಅಧ್ಯಯನ ನಮಗೆ ಹೆಲ್ಪ್ಫುಲ್ ಆಗ್ತಾ ಹೋಗುತ್ತೆ. ಏನು ಇತ್ತೀಚೆಗೆ ನಾವು ರೀಸೆಂಟಾಗಿ ಆದಿತ್ಯ L1 ಮಿಷನ್ ಅಂತಕ್ಕಂಥದ್ದನ್ನು ಲಾಂಚ್ ಮಾಡಿದ್ವಲ್ವ, ಆದಿತ್ಯ L1 ಮಿಷನ್ ಅಂತಕ್ಕಂಥದ್ದನ್ನು 2023 ಸೆಪ್ಟೆಂಬರ್ ತಿಂಗಳಲ್ಲಿ. ಸೊ ಈ ಮೂಲಕ ಇದನ್ನು ಲ್ಯಾಂಗ್ರೇಂಜ್ ಬಿಂದುವಲ್ಲಿ ಅಥವಾ ಲ್ಯಾಂಗ್ರೇಂಜ್ ಪಾಯಿಂಟಲ್ಲಿ ನಾವು ಲೊಕೇಟ್ ಮಾಡಿದ್ದೇವೆ. ಟು ಸ್ಟಡಿ ದ ಕೊರೋನಾ ಪಾರ್ಟ್ ಆಫ್ ದಿ ಸನ್ ಅಂತೇಳಿ ಕರಿತೇವೆ. ಸೊ ಈ ಮೂಲಕ ಈ ಎಲ್ಲ ಯೋಜನೆಗಳಿಗೂ ಕೂಡ ಹೆಲ್ಪ್ಫುಲ್ ಆಗುತ್ತೆ ಸ್ಪೇಸ್ ಸ್ಟೇಷನ್. ಯಾರು ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿಲ್ವೋ ದಯವಿಟ್ಟು ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ. ಕ್ರಿಯೇಟಿವ್ IAS ಅಕಾಡೆಮಿ ಆ್ಯಪ್ ಇದೆ, ಡೌನ್ಲೋಡ್ ಮಾಡಿಕೊಂಡು ಮಾಹಿತಿಯನ್ನು ಪಡ್ಕೊಳ್ಳಿ. ಯೂಟ್ಯೂಬ್ ಚಾನಲ್ಗೆ ಇದುವರೆಗೂ ಯಾರು ನಾವು ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ.